Namaskara, good morning. Welcome to Digital Doctor's Desk at Brindavan Hospital. I'm Dr. B.S. Keshav, consultant neurophysician at Brindavan Hospital since 13 years. On November 17th, we celebrate National Epilepsy Day. ಈ ದಿವಸದ ಮುಖ್ಯ ಉದ್ದೇಶ ಏನೆಂದರೆ ಎಪಿಲೆಪ್ಸಿ ಅಥವಾ ಸೀಜರ್ಸ್ ಆರ್ ಫಿಟ್ಸ್ ಅಂತ ಏನು ಹೇಳ್ತೀವೋ ಈ ಕಾಯಿಲೆ ಬಗ್ಗೆ ಸಮಾಜದಲ್ಲಿರುವ ಮೂಢನಂಬಿಕೆಗಳು ಸೂಪರ್ಸ್ಟಿಷನ್ಸ್ ಅನ್ನು ದೂರಪಡಿಸಿ ಜನರಿಗೆ ಈ ಕಾಯಿಲೆ ಬಗ್ಗೆ ತಿಳಿಸಿಕೊಳ್ಳುವುದು. ಈ ಕಾಯಿಲೆಯಿಂದ ಸಫರ್ ಆಗಿರುವ ಜನರು ಸಹ ತಮ್ಮ ನಾರ್ಮಲ್ ಎಜುಕೇಷನ್, ವರ್ಕ್ ಇರಲಿ, ಪ್ರೊಫೆಷನಲ್ ಲೈಫ್ ಇರಲಿ, ಫ್ಯಾಮಿಲಿ ಲೈಫ್ ಇರಲಿ ನಾರ್ಮಲ್ ಆಗಿ ಲೀಡ್ ಮಾಡ್ಬೋದು. ಇದನ್ನು ಅವರು ಸರಿಯಾಗಿ ವೈದ್ಯರ ಸಲಹೆಯನ್ನು ಫಾಲೋ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಹೇಳಿದ ಟೈಮ್ವರೆಗೆ ಕರೆಕ್ಟಾಗಿ ತಗೊಂಡ್ರೆ ಈ ಕಾಯಿಲೆಯನ್ನು ಕಂಪ್ಲೀಟ್ಲಿ ಕ್ಲಿಯರ್ ಮಾಡ್ಬೋದು. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಫಾಲೋ ಅಸ್ ಅಪ್ ಆಟ್ ಡಿಜಿಟಲ್ ಡಾಕ್ಟರ್ಸ್ ಡೆಸ್ಕ್, ಬೃಂದಾವನ್ ಹಾಸ್ಪಿಟಲ್. ಅಪಸ್ಮಾರ ಎನ್ನುವುದು ಪುನರಾವರ್ತಿತ ಸೆಳೆತದಿಂದ ಗುರುತಿಸಲ್ಪಡುವ ನರಸಂಬಂಧಿತ ಸ್ಥಿತಿಯಾಗಿದೆ. ಯಾವುದೇ ವ್ಯಕ್ತಿ ಸೆಳೆತ ಹೊಂದಿರುವುದು ಕಂಡುಬಂದಲ್ಲಿ ಅದು ಎಚ್ಚರಿಕೆಯ ಸಂಕೇತವಾಗಿರುತ್ತದೆ. ಆದರೆ ಅವರ ಸುರಕ್ಷತೆಯನ್ನು ಖಚಿತಪಡಿಸಲು ಸರಿಯಾದ ಕ್ರಮ ತೆಗೆದುಕೊಳ್ಳುವುದು ಗಣನೀಯ ವ್ಯತ್ಯಾಸ ಉಂಟುಮಾಡುತ್ತದೆ. ಈ ವಿಡಿಯೋ ನಿಮಗೆ ಸನ್ನಿವೇಶವನ್ನು ಪರಿಣಾಮಕಾರಿಯಾಗಿ ಹೇಗೆ ನಿರ್ವಹಿಸಬೇಕೆಂದು ಮಾರ್ಗದರ್ಶನ ನೀಡುತ್ತದೆ. ಅಪಸ್ಮಾರದ ಆಕ್ರಮಣ ರೋಗಿ ಅನಿರೀಕ್ಷಿತ ಹಾಗೂ ಪುನರಾವರ್ತಿತವಾಗಿ ಅನಿಯಂತ್ರಿತವಾದ ತೂರಾಟದ ಚಲನೆ ಅನುಭವಿಸುವ ಸ್ಥಿತಿಯಾಗಿದೆ. ಇದು ಮೆದುಳಿನಲ್ಲಿ ವಿದ್ಯುತ್ ಅಡಚಣೆಯಿಂದ ಉಂಟಾಗುತ್ತದೆ. ವ್ಯಕ್ತಿಯನ್ನು ಹಾನಿಯಿಂದ ರಕ್ಷಿಸುವುದು ನಿಮ್ಮ ಆದ್ಯತೆಯಾಗಿರುತ್ತದೆ. ವ್ಯಕ್ತಿ ನಿಂತಿದ್ದರೆ ಅಥವಾ ಕುಳಿತಿದ್ದರೆ ಅವರನ್ನು ನೆಲದ ಮೇಲೆ ಮೆಲುವಾಗಿ ಮಲಗಿಸಬೇಕು. ಸೆಳೆತದ ಅವಧಿಯಲ್ಲಿ ಅವರಿಗೆ ಅಪಾಯ ಉಂಟುಮಾಡಬಹುದಾದ ಯಾವುದೇ ಗಟ್ಟಿಯಾದ ಅಥವಾ ಹರಿತವಾದ ವಸ್ತುಗಳಿದ್ದರೆ ಅದನ್ನು ತೆಗೆಯಬೇಕು. ವ್ಯಕ್ತಿಯನ್ನು ನೆಲದ ಮೇಲೆ ಮಲಗಿಸಿದ ನಂತರ ತಲೆ ನೆಲಕ್ಕೆ ಹೊಡೆಯದಂತೆ ರಕ್ಷಿಸಲು ಅವರ ತಲೆಯ ಅಡಿಯಲ್ಲಿ ತಲೆದಿಂಬು ಅಥವಾ ಮಡಚಿದ ಜಾಕೆಟ್ನಂತಹ ಮೃದು ಹಾಗೂ ಚಪ್ಪಟೆ ವಸ್ತುವನ್ನಿಡಬೇಕು. ಸೆಳೆತ ಹೆಚ್ಚಾದಂತೆ ಸಾಧ್ಯವಾದರೆ ವ್ಯಕ್ತಿಯನ್ನು ಮೆಲುವಾಗಿ ಬದಿಗೆ ತಿರುಗಿಸಬೇಕು. ಇದು ವಾಯುನಾಳ ಸ್ಪಷ್ಟವಾಗಲು ಮತ್ತು ಯಾವುದೇ ಜೊಲ್ಲು ಅಥವಾ ವಾಂತಿ ಸುಲಭವಾಗಿ ಹೊರಹೋಗಲು ಸಾಧ್ಯವಾಗುತ್ತದೆ. ಸೆಳೆತದ ಸಮಯವನ್ನು ದಾಖಲಿಸುವುದು ಮುಖ್ಯ. ಅದು ಯಾವಾಗ ಆರಂಭವಾಯಿತು ಮತ್ತು ಎಷ್ಟು ಸಮಯ ಇತ್ತು ಎನ್ನುವುದನ್ನು ಬರೆದುಕೊಳ್ಳಬೇಕು. ನೀವು ನೆರವಿಗಾಗಿ ಕರೆ ಮಾಡಿದ ಸಂದರ್ಭದಲ್ಲಿ ವೈದ್ಯಕೀಯ ತಜ್ಞರಿಗೆ ಈ ಮಾಹಿತಿ ಮುಖ್ಯವಾಗುತ್ತದೆ. ನೀವು ಸೆಳೆತದ ಅವಧಿಯಲ್ಲಿ ಎಂದಿಗೂ ಮಾಡಬಾರದಂತಹ ಕೆಲವು ಪ್ರಮುಖ ಅಂಶಗಳಿವೆ. ವ್ಯಕ್ತಿಯ ಬಾಯಿಗೆ ಏನನ್ನೂ ನೀಡಬಾರದು. ಹಳೆಯ ನಂಬಿಕೆಗಳಿಗೆ ವ್ಯತಿರಿಕ್ತವಾಗಿ ಇದು ಅವರ ಹಲ್ಲು ಅಥವಾ ದವಡೆಗೆ ಹಾನಿ ಉಂಟುಮಾಡಬಹುದು ಮತ್ತು ವಾಯುನಾಳವನ್ನು ನಿರ್ಬಂಧಿಸಬಹುದು. ಜೊತೆಗೆ ಅವರ ಚಲನೆಯನ್ನು ನಿರ್ಬಂಧಿಸಲು ಪ್ರಯತ್ನಿಸಬೇಡಿ. ಸೆಳೆತ ತಾನಾಗಿಯೇ ಕೊನೆಯಾಗಲು ಬಿಡಿ, ಆದರೆ ಅಪಾಯಗಳಿಂದ ಅವರನ್ನು ಮೃದುವಾಗಿ ದೂರ ಬರಲು ಮಾರ್ಗದರ್ಶನ ನೀಡಿ. ವ್ಯಕ್ತಿ ಸಂಪೂರ್ಣ ಚೇತರಿಸಿಕೊಳ್ಳುವವರೆಗೆ ಯಾವುದೇ ಆಹಾರ ಹಾಗೂ ಪೇಯ ನೀಡಬೇಡಿ. ಸೆಳೆತ ನಿಲ್ಲುವವರೆಗೆ ಹಾಗೂ ಸಂಪೂರ್ಣ ಜ್ಞಾನ ಬರುವವರೆಗೆ ವ್ಯಕ್ತಿಯೊಂದಿಗಿರಿ, ಏಕೆಂದರೆ ನಂತರದಲ್ಲಿ ಅವರಿಗೆ ಗೊಂದಲ ಅಥವಾ ಮಂಪರು ಉಂಟಾಗಬಹುದು. ಶಾಂತವಾಗಿ ಅವರೊಂದಿಗೆ ಮಾತನಾಡಿ ಮತ್ತು ಭರವಸೆ ನೀಡಿ. ತುರ್ತು ವೈದ್ಯಕೀಯ ನೆರವಿಗೆ ಯಾವಾಗ ಕರೆ ಮಾಡಬೇಕೆಂದು ತಿಳಿದಿರುವುದು ಅಗತ್ಯ. ಸೆಳೆತ 5 ನಿಮಿಷಗಳಿಗಿಂತ ಹೆಚ್ಚಿನ ಸಮಯ ಇದ್ದರೆ, ವ್ಯಕ್ತಿಗೆ ಮಧ್ಯದಲ್ಲಿ ಎಚ್ಚರವಿಲ್ಲದೆ ಪದೇ ಪದೇ ಸೆಳೆತ ಉಂಟಾಗುತ್ತಿದ್ದರೆ, ಸೆಳೆತದಿಂದ ಅವರಿಗೆ ಹಾನಿಯಾದರೆ, ನಂತರದಲ್ಲಿ ಅವರಿಗೆ ಉಸಿರಾಡಲು ಕಷ್ಟವಾದರೆ ಅಥವಾ ಅದು ಅವರಿಗೆ ತಿಳಿದಂತೆ ಮೊದಲ ಬಾರಿ ಸೆಳೆತವಾದರೆ ಕೂಡಲೇ ವೈದ್ಯಕೀಯ ನೆರವು ಪಡೆಯಿರಿ. ಈ ಸರಳ ಹಂತಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನೀವು ಅಪಸ್ಮಾರದ ಸೆಳೆತಕ್ಕೆ ಒಳಗಾಗುವ ವ್ಯಕ್ತಿಗೆ ಪ್ರಮುಖ ನೆರವು ನೀಡಬಹುದು. ಮಾಹಿತಿಯುಕ್ತವಾಗಿರಿ ಮತ್ತು ಶಾಂತವಾಗಿದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳುವ ಮೂಲಕ ನಿಜವಾದ ವ್ಯತ್ಯಾಸ ಉಂಟುಮಾಡಿ.